ಏನ್ ಮಾಡಿದಿರಿ? ನಿಮಗೆ ರಾಜಕೀಯ ಮಾಡಕ್ಕೆ ಪುರ್ಸೊತ್ತಿಲ್ಲ, ರೈತರು ಭೂಮಿ ಹೊಡೆಯಕ್ಕೆ ಪುರ್ಸೊತ್ತಿಲ್ಲ ನಿಮಗೆ. ಅದರಿಂದ ಇವತ್ತು ಈ ಸರ್ಕಾರದ ನಡವಳಿಕೆ ಏನ್ ನಡೀತಾ ಇದೆ, ರಾಜ್ಯ ಮುಳುಗಿಸ್ತಕ್ಕಂಥ ಇವರೇನು ಉದ್ಧಾರ ಮಾಡಾರಲ್ಲ. ಇವರು ಮಾತಿದ್ರೆ ಕೇಂದ್ರ ಸರ್ಕಾರ ಅಂತೀರಿ. ಈ ದೇಶದ ಭಾರತದ ಒಕ್ಕೂಟದ ವ್ಯವಸ್ಥೆನಲ್ಲಿ, ಸಂವಿಧಾನದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದಕ್ಕೆ ತೀರ್ಪುಗಳಿಗೆ ಎಲ್ಲರೂ ತಲೆಬಾಗಬಾರ್ದಂತ ಅನಿವಾರ್ಯತೆ ಇದೆ. ಇಂಥ ಪರಿಸ್ಥಿತಿನಲ್ಲಿ ನಮ್ಮ ವಕೀಲರುಗಳನ್ನ ಇದಕ್ಕೆ ಒಂದು ಡೆಪ್ಯೂಟ್ ಮಾಡ್ಕೊಂಡು ಒಬ್ಬ ಮಂತ್ರಿನ ಪಾಪ ಈಗ ರಾಮಲಿಂಗ ರೆಡ್ಡಿ ಅವ್ರನ್ನೇನೋ ಮಾಡ್ಕೊಂಡಿದ್ದೀರಿ. ಅವ್ರಿಗೆ ಇನ್ನೂ ಆ ಮಾಹಿತಿಗಳು ಏನಿದೆ ಅಂತ ಗೊತ್ತಿಲ್ಲ. ಅವ್ರಿಗೆ ಎಷ್ಟು ಅಧಿಕಾರ ಜವಾಬ್ದಾರಿ ಕೊಟ್ಟಿದ್ರು ಅದು ಗೊತ್ತಿಲ್ಲ ನಮಗೆ. ಪ್ರತಿ ವರ್ಷಲೂ ಹೇಳ್ತಾರೆ ಮುಂದಿನ ಜೂನು ಹೇಳ್ತಾವ್ರೆ. ಅಂದ್ರೆ ನಾಳೆ ಬಾ ಅಂತ ಇಂಥ ಹಳ್ಳಿನಲ್ಲಿ ಮನೆ ಮುಂದೆ ಬಾಗಿಲಿಗೆ ಹಾಕ್ತಿದ್ವಲ್ಲ ನಾವು, ನಾಳೆ ಬಾ ಅಂತೇಳಿ. ಹಾಗೆ ಮುಂದಿನ ವರ್ಷದ ಜೂನು ಇದು ಹೇಳ್ಕೊಂಡು ಬರ್ತಾನೆ ಅವ್ರೆ 2011-12ರಿಂದ. ಅದರಿಂದ ಮಾತಿದ್ರೆ ಅಲ್ಲಿರ್ತಕ್ಕಂಥ ಕೆಲವು ಮಂತ್ರಿಗಳು ಕೆಲವು ನಾನ್ ಯಾಕೆ ಉತ್ತರ ಕೊಡ್ಲಿ, ಅವ್ರ ಕೈಲಿ ಹೇಳಿಸೋದು. ಇವ್ರು ಹೇಳೋ ಇದಿಲ್ಲ, ಮೇಕೆದಾಟಿಗೆ ಪರ್ಮಿಷನ್ ಕೊಡಿಸ್ಲಿ. ಮೇಕೆದಾಟಿಗೆ ನೀವು ಪರ್ಮಿಷನ್ ಸಿಕ್ಕಿದ್ರು ಇನ್ನು ಎಷ್ಟು ವರ್ಷ ಬೇಕಂತ ಕಟ್ಟೋದಿಕ್ಕೆ ನೀವು 10-15 ವರ್ಷ ತಗೊಂತೀರಿ. ಅಪರ ಭದ್ರಾ ಏನಾಯ್ತು, 2006ರಲ್ಲಿ ನಾವೇ ಕ್ಲಿಯರೆನ್ಸ್ ಕೊಟ್ಟೆ ನನ್ನ ಕ್ಯಾಬಿನೆಟ್ ನಲ್ಲಿ. 20 ವರ್ಷ ಆಯ್ತು, ಇನ್ನೂ ಅಪರ ಭದ್ರಾ. ಎತ್ತಿನೊಳ್ಳೆ ನೀವೇ ಹೇಳಿದಲ್ಲಪ್ಪ 2 ವರ್ಷದಲ್ಲಿ ಕೊಡ್ತೀವಿ ನೀರು ಅಂತ. ನೀರು ಮಳೆ ನಮಗೆ ಸಹಕಾರ ಕೊಟ್ಟಾಗ, ಪ್ರಕೃತಿ ಸಹಕಾರ ಕೊಟ್ಟಾಗ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ತಮಿಳುನಾಡಿಗೆ ನೀರು ಬಿಟ್ಟಿದ್ದೀವಿ. ಅವರು 3 ಬೆಳೆ ತಗೋತಾರೆ, ನಮ್ಗೆ 1 ಬೆಳೆನೂ ಇಲ್ಲ. ಅವರು ಎಷ್ಟು ಬಾರಿ ಕರ್ನಾಟಕದಲ್ಲಿ ನೀರು ಎಷ್ಟಿದೆ ಅಂತಕ್ಕಂಥದನ್ನ ಲೆಕ್ಕಾಚಾರ ಮಾಡ್ಕೊಂಡು ಏನೇನು ಒತ್ತಡಗಳಾಗ್ತಾರೆ. ನೀವೆಷ್ಟು ಬಾರಿ ಹೋಗಿ ಅಲ್ಲಿ ಯಾರನ್ನು ಕಳಿಸಿ, ಅಲ್ಲಿರ್ತಕ್ಕಂಥ ಭವಾನಿ ಡ್ಯಾಮ್ ಇರ್ಬೋದು, ಮೆಟ್ಟೂರು ಡ್ಯಾಮ್ ಇರ್ಬೋದು, ಅಲ್ಲಿ ಎಷ್ಟು ನೀರಿದೆ ಪ್ರಮಾಣ ಅಂತಕ್ಕಂಥದ್ದನ್ನ ಮಾಹಿತಿ ತಗೊಂಡು ಅವ್ರು ಎಷ್ಟು ಎಕ್ಸ್ಟೆಂಟ್ಗೆ ಬೆಳೆ ಹಾಕೊಂಡಿದ್ದಾರೆ, ನಮ್ಮ ಪರಿಸ್ಥಿತಿ ಏನಿದೆ, ಇದೆಲ್ಲವನ್ನ ಸರಿಯಾದ ರೀತಿಯಲ್ಲಿ ಮಂಡನೆ ಮಾಡಬೇಕೋ ಬೇಡವೋ ನೀವು?